ಚರ್ಚೆನ ಮುಂದುವರಿಸೋಣ. ಹಾಗೆ ಮೋದಿ ಅವರು ಆಡಿರುವಂತಹ ಮಾತನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಸುದ್ದಿ ಬರ್ತಾ ಇರುವಂತಹದ್ದು, ಮಂಡ್ಯದ ಜಿಲ್ಲಾಧಿಕಾರಿ ಆಗಿದ್ದಂತಹ ಮಂಜುಶ್ರೀ ಅವರನ್ನೀಗ ಎತ್ತಂಗಡಿ ಮಾಡಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿ ಮಂಜುಶ್ರೀ ವಿರುದ್ಧ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಸೇರಿದಂತೆ ಹಲವರು ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಬಂದಿದ್ರು. ಕರ್ತವ್ಯ ಲೋಪದ ಆರೋಪವನ್ನು ಅವರ ವಿರುದ್ಧ ಮಾಡ್ತಾ ಬಂದಿದ್ರು. ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಈಗ ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದಂತಹ ಮತ್ತು ಮಂಡ್ಯದ ಚುನಾವಣಾಧಿಕಾರಿಯೂ ಕೂಡ ಆಗಿದ್ದಂತಹ ಮಂಜುಶ್ರೀ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಈಗ PC ಜಾಫರ್ ಅವರನ್ನ ಮಂಡ್ಯಕ್ಕೆ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಹಿರಿಯ ಅಧಿಕಾರಿ PC ಜಾಫರ್ ಅವರನ್ನ ಈಗ ಮಂಡ್ಯದ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಮಂಡ್ಯದಲ್ಲಿ ನಿಖಿಲ್ ನಾಮಪತ್ರ ಅಂಗೀಕಾರದ ಸಂದರ್ಭದಲ್ಲಿ ಮಂಜುಶ್ರೀ ಅವರು ತಪ್ಪೆಸಗಿದ್ದಾರೆ ಅನ್ನುವಂತಹ ಗಂಭೀರ ಆಪಾದನೆಯನ್ನ ಪಕ್ಷೇತರ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಆಯೋಗಕ್ಕೂ ಕೂಡ ದೂರು ಸಲ್ಲಿಕೆಯಾಗಿತ್ತು. ಬಿಜೆಪಿಯು ಕೂಡ ಇದೇ ರೀತಿಯಾದಂತಹ ಆಪಾದನೆಯನ್ನ ಮಂಜುಶ್ರೀ ಅವರ ವಿರುದ್ಧ ಮಾಡಿತ್ತು. ಈಗ ಮಂಡ್ಯ ಜಿಲ್ಲಾಧಿಕಾರಿಯಾಗಿರುವಂತಹ ಮಂಜುಶ್ರೀ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಅವರ ಬದಲಿಗೆ ಅವರಿದ್ದಂತಹ ಈ ಸ್ಥಾನಕ್ಕೆ PC ಜಾಫರ್ ಅವರನ್ನ ಈಗ ನಿಯೋಜನೆ ಮಾಡಲಾಗಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿದ್ದಂತಹ PC ಜಾಫರ್ ಅವರನ್ನ ಈಗ ಮಂಡ್ಯ ಜಿಲ್ಲಾಧಿಕಾರಿಯಾಗಿ ನಿಯುಕ್ತಿ ಮಾಡಲಾಗಿದೆ ಮತ್ತು ಮಂಜುಶ್ರೀ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಈ ಮೂಲಕವಾಗಿ ಪಕ್ಷೇತರ ಅಭ್ಯರ್ಥಿಯ ಬೆಂಬಲಿಗರು ಅಂದರೆ ಸುಮಲತಾ ಸೇರಿದಂತೆ ಸುಮಲತಾ ಅವರ ಬೆಂಬಲಿಗರು ಇಲ್ಲೊಂದು ನಿಷ್ಪಕ್ಷಪಾತವಾದಂತಹ ಚುನಾವಣೆ ನಡೀತಾ ಇಲ್ಲ ಮಂಡ್ಯದಲ್ಲಿ ಅನ್ನುವಂತಹ ಆಪಾದನೆಯನ್ನ ನಿರಂತರವಾಗಿ ಮಾಡ್ತಾ ಬಂದಿದ್ರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನೂ ಕೂಡ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾಗಿತ್ತು. ಈಗ ಚುನಾವಣಾ ಆಯೋಗದ ನಿರ್ದೇಶನದಂತೆ ಚುನಾವಣಾ ಆಯೋಗದ ಸೂಚನೆಯಂತೆ ಈಗ ಜಿಲ್ಲಾಧಿಕಾರಿಯವರನ್ನ ವರ್ಗಾವಣೆ ಮಾಡಲಾಗಿದೆ ಮತ್ತು ಮಂಜುಶ್ರೀ ಅವರಿಗೆ ಯಾವುದೇ ಸ್ಥಳ ನಿಯುಕ್ತಿಯೂ ಕೂಡ ಮಾಡಿಲ್ಲ. ನಾವು ಆ ವರ್ಗಾವಣೆಯ ಆದೇಶವನ್ನು ಗಮನಿಸಿದರೆ ಮಂಜುಶ್ರೀ ಅವರಿಗೆ ತಕ್ಷಣಕ್ಕೆ ಯಾವುದೇ ಸ್ಥಳವನ್ನು ನಿಯುಕ್ತಿ ಮಾಡದೇನೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ. ಅವರ ಪ್ಲೇಸ್ಗೆ ಈಗ PC ಜಾಫರ್ ಅವರನ್ನ ಈಗ ನಿಯೋಜನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿಯಾಗಿ PC ಜಾಫರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆ.